ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೃಷಭ ರಾಶಿಯವರಿಗೆ ಈ ವರ್ಷ ಮೆಗಾ ಸಕ್ಸೆಸ್. ಈ ತಿಂಗಳಿನಲ್ಲಿಯೇ ನಿಮಗೆ ಅತಿ ದೊಡ್ಡ ಸಿಹಿ ಸುದ್ದಿ ಕಾದಿದೆ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಕ್ಕಿಲ್ಲ ಅಂತಹ ಮಹಾ ಘಟನೆ ಈ ವರ್ಷದ ಈ ತಿಂಗಳಿನಲ್ಲಿ ಇದೇ ದಿನ ನಡೆಯುತ್ತೆ. ಬರೆದಿಟ್ಕೊಳ್ಳಿ. ಆ ರಹಸ್ಯ ಯಾವುದು ಅಂತ ಹೇಳ್ತೀನಿ. ಈ ಸಂಚಿಕೆಯನ್ನ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಪರಾಭವನಾಮ ಸಂವತ್ಸರ, ಯುಗಾದಿಯ ವರ್ಷ ಭವಿಷ್ಯ, ರಾಶಿ ವೃಷಭ ರಾಶಿ. ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡುವಂತಹ ಈ ಸಂಚಿಕೆಯನ್ನ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ಸಂಚಿಕೆಯನ್ನು ನೋಡ್ತಾ ಇದ್ರೆ, ಈ ವಾಹಿನಿಯನ್ನು ನೋಡ್ತಾ ಇದ್ರೆ, ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮಾತ್ರ ಮರೀದೇ ಕ್ಲಿಕ್ ಮಾಡಿ. ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ. ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆಯೂ ಆಗುತ್ತೆ. ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಲ್ಲಿ ಒಬ್ಬ ಅದೃಷ್ಟಶಾಲಿ ವಿಜೇತರನ್ನು ನಾವು ಸ್ಟುಡಿಯೋಕ್ಕೆ ಕರೆಸಿ ಒಂದು ಹೊಸ ಮೊಬೈಲ್ ಫೋನನ್ನು ಕೊಡುವಂತಹ ಕಾರ್ಯಕ್ರಮ ಪ್ರತಿ ತಿಂಗಳು ನಡೀತಾ ಇರುತ್ತೆ. ಹಾಗೆ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಬಟನ್ ಇರುತ್ತೆ ವೀಕ್ಷಕರೇ. ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ಈ ರೀತಿಯಾದಂತಹ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಫೀಚರ್ ಇದೆ. ಒಂದ್ಸಲ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಬಟನನ್ನು ಒತ್ತೋದಕ್ಕೆ ಮರಿಬೇಡಿ. ಬನ್ನಿ, ತಡ ಮಾಡದೆ ವೃಷಭ ರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ ಹೇಗಿದೆ ನೋಡ್ಕೊಂಬರೋಣ. ಈ ವರ್ಷ ಮಾತ್ರ ವೃಷಭ ರಾಶಿಯವರಿಗೆ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಮೆಗಾ ಸಕ್ಸಸ್ ಸಿಗುತ್ತೆ. ನೀವು ಹಿಂದೆ ತಿರುಗಿ ನೋಡುವ ಅಗತ್ಯ ಅವಶ್ಯಕತೆ ಇಲ್ಲ. ಬಹಳ ಖುಷಿ ತಂದು ಕೊಡುವಂತಹ, ನಿಮಗೆ ಪ್ರತಿ ತಿಂಗಳಿನಿಂದ ತಿಂಗಳಿಗೆ ಅಭಿವೃದ್ಧಿಯನ್ನು ತಂದು ಕೊಡುವಂತಹ ವರ್ಷ. ಧೈರ್ಯವಾಗಿ ಮುನ್ನುಗ್ಗಿ. ಬಹಳ ಚೆನ್ನಾಗಿದೆ ನಿಮಗೆ. ನೋಡಿ, ಯೋಗಕಾರಕ ನಿಮಗೆ ಪ್ಲಾನೆಟ್ ಅಂತ ಹೇಳಿದರೆ ಶನಿ ಭಗವಾನರು. ನೋಡಿ, 11ನೇ ಮನೆ ಗೇನ್ಸ್. ನಿಮಗೆ ವೃತ್ತಿ, ವ್ಯಾಪಾರ, ನೌಕರಿ ಎಲ್ಲದರಲ್ಲಿಯೂ ಕೂಡ ಬಂಪರ್ ಅಂತ ಹೇಳ್ಬೋದು. ಬಹಳ ಚೆನ್ನಾಗಿದೆ ಈ ವರ್ಷ. ವೃತ್ತಿ, ವ್ಯಾಪಾರ, ವ್ಯವಹಾರ ವೃಷಭ ರಾಶಿಯವರಿಗೆ ಒಂದು ರೀತಿಯ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ವರ್ಷ. ಪ್ರಮೋಷನ್ ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಕ್ಕಿಲ್ಲ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಹೈಕ್ ಸಿಗುತ್ತೆ. ಸ್ಯಾಲ್ರಿ ಹೈಕ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ. ಬಹಳ ಚೆನ್ನಾಗಿದೆ. ಹೊಸ ರೆಸ್ಪಾನ್ಸಿಬಿಲಿಟಿಗಳು ನಿಮ್ಮ ಹೆಗಲೇರುತ್ತೆ. ಬಹಳ ಖುಷಿ ಆಗುತ್ತೆ ನಿಮಗೆ. ನೀವು ಎಕ್ಸ್ಪೆಕ್ಟು ಮಾಡಿರ್ಲಿಕ್ಕಿಲ್ಲ. ಓಹ್, ನನಗೆ ಆಫೀಸಲ್ಲಿ ಇದೇನಪ್ಪ, ಇಂಥ ಜವಾಬ್ದಾರಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ಬೇಕು ನೀವು. ಮನೆಯಲ್ಲೂ ಕೂಡ ಅಷ್ಟೇ. ನಿಮ್ಮ ಹಿರಿಯರು ನಿಮ್ಮ ಒಂದು ಹೆಗಲಿಗೆ ಒಳ್ಳೆಯ ಜವಾಬ್ದಾರಿಯನ್ನು ಕೊಡ್ತಾರೆ. ಅದೇ ರೀತಿ ವೃತ್ತಿ, ವ್ಯಾಪಾರ ಸ್ಥಳದಲ್ಲಿ ನಿಮಗೆ ಹೊಸ ಅವಕಾಶಗಳು, ಹೊಸ ಔಟ್ಲೆಟ್ ಮಾಡ್ತೀರಾ. ನಿಮ್ಮ ವೃತ್ತಿ ವ್ಯಾಪಾರವನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗ್ತೀರಾ. ಬಹಳ ಒಳ್ಳೆಯದು. ಅದೇ ರೀತಿ ಒಂದು ನಿಮಗೆ ಏನು ಸೂಚನೆಯನ್ನು ಕೊಡ್ತಾ ಇದೆ ಅಂದರೆ, ಈ ವರ್ಷ ವೃಷಭ ರಾಶಿಯವರು ಪ್ರೆಷರನ್ನು ಹ್ಯಾಂಡಲ್ ಮಾಡುವಂಥದ್ದನ್ನು ಕಲಿಬೇಕಾಗತ್ತೆ. ಅದರಿಂದ ಒಂದು ಸ್ವಲ್ಪ ನೀವು ವಿಮುಖ ಆದರೆ ಅವಕಾಶ ಬಂದದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಕ್ಕಿಲ್ಲ. ಹಾಗಾಗಿ ಯು ಹ್ಯಾವ್ ಟು ಲರ್ನ್ ಹೌ ಟು ಹ್ಯಾಂಡಲ್ ದ ಪ್ರೆಷರ್. ನೀವು ಪ್ರೆಷರನ್ನು ಹ್ಯಾಂಡಲ್ ಮಾಡೋದು ಕಲಿಬೇಕು. ಅದು ನಿಮಗೆ ಈ ವರ್ಷ ಸಕ್ಸಸ್ ಬಾಗಿಲು ತೆರೆಯೋದಕ್ಕೆ ಇರುವಂತಹ ಕೀಲಿ, ಬೀಗವನ್ನು ತೆರೆಯೋದಕ್ಕೆ ಇರುವಂತಹ ಕೀಲಿ ಅದು. ಅದನ್ನು ಮಾತ್ರ ನೀವು ರೂಢಿಸ್ಕೋಬೇಕು. ಡೋಂಟ್ ಲೂಸ್ ಪೇಷನ್ಸನ್ನು ಕಳ್ಕೊಬೇಡಿ. ಪ್ರೆಷರ್ ಹ್ಯಾಂಡಲ್ ಮಾಡೋದನ್ನು ಕಲೀರಿ. ವೃಷಭ ರಾಶಿಯವರು ಈ ವರ್ಷ ಮಾತ್ರ ದೊಡ್ಡ ಸಕ್ಸಸ್ ಸಿಗುತ್ತೆ. ಇದು ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯ, ಎಲ್ಲರಿಗೂ ಅನ್ವಯ ಆಗುತ್ತೆ. ಅದೇ ರೀತಿ ಆಫೀಸ್ ಪಾಲಿಟಿಕ್ಸ್ ಬೇಡ ಅಂತ ಹೇಳುತ್ತೆ ವರ್ಷ ಪೂರ್ತಿ. ಯಾವಾಗಲೂ ಮಾಡಬಾರ್ದು. ಈ ಹಿಂದೆ ಆಯಿತು, ಈಗಾಯಿತು, ಮುಂದೆ ಆಫೀಸ್ ಪಾಲಿಟಿಕ್ಸ್ ಅನ್ನೋದು ಶೋಭೆ ತರಲ್ಲ. ಅದು ನಮ್ಮ ಕರಿಯರ್ಗೆ ಅಡೆತಡೆ. ಮಾಡಬಾರ್ದು. ಅದೇ ರೀತಿ ಇನ್ನು ನೋಡಿ ಏನಾಗುತ್ತೆ ಅಂತಂದರೆ,
ಬಿಸ್ನೆಸ್ ಓನರ್ಸ್ಗೆ, ಸೆಲ್ಫ್ ಎಂಪ್ಲಾಯೀಸ್ಗೆ ಒಂದು ಹೊಸ ರೀತಿಯ ಸ್ಕೇಲ್ ಬಿಸ್ನೆಸ್ಸಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ, ರೀಬ್ರ್ಯಾಂಡಿಂಗ್ ಆಗುತ್ತೆ, ಹೊಸ ಹೊಸ ಮಾರ್ಕೆಟ್ಗಳಿಗೆ ನೀವು ಪ್ರವೇಶ ಮಾಡ್ತೀರಾ, ಬಹಳ ಒಳ್ಳೆಯದು. ಫಿನಾನ್ಸ್ ಅಂತ ಬಂದಾಗ ಅನ್ಪ್ರಿಡಿಕ್ಟಿಬಲ್ ಚೇಂಜಸ್ ಆಗುತ್ತೆ, ಅಂದರೆ ಬೇರೆ 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 ಮೂಲಗಳಿಂದ ಹಣ ಹರಿದು ಬರುತ್ತೆ, ಬಹಳ ಒಳ್ಳೆಯದಿದೆ. ಆದರೆ ಈ ವರ್ಷದ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಸಾಲ ಮಾಡುವಂತಹ ಸಂದರ್ಭ ಬರಬಹುದು ಅಂತ ತೋರಿಸ್ತಾ ಇದೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅದು ಬಿಟ್ಟರೆ ಎಲ್ಲವೂ ಒಳ್ಳೆಯದೇ ಇದೆ. ಇನ್ನು ಫ್ಯಾಮಿಲಿ ಮತ್ತು ರಿಲೇಷನ್ಶಿಪ್ ಅಂತ ಬಂದಾಗ ರಾಹು 10ನೇ ಮನೆಯಲ್ಲಿರೋದ್ರಿಂದ, ಕೇತು 4ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ ನಿಮಗೆ ಅಂತಂದರೆ, ನಿಮ್ಮ ಪ್ರೊಫೆಷನ್ ಮೇಲೆ ಒಳ್ಳೆಯ ಕಾನ್ಸಂಟ್ರೇಷನ್ ಇರುತ್ತೆ. ಆದರೆ ಒಂದು ಸ್ವಲ್ಪ ಬೇರೆ ಊರಿಗೆ ಫ್ಯಾಮ್ಲಿಯಿಂದ ಒಂಚೂರು ಒಂದು 2 ತಿಂಗಳು, 3 ತಿಂಗಳು, 6 ತಿಂಗಳು ದೂರ ಇರುವಂತಹ ಸಿಚುವೇಶನ್ ಬರಬಹುದು. ರಾಹು ಕೇತು ನಿಮ್ಮನ್ನು ಮನೆಯಿಂದ ಕೆಲಸ, ಕಾರ್ಯ, ವೃತ್ತಿ, ವ್ಯಾಪಾರ, ಬಿಸ್ನೆಸ್ಗೋಸ್ಕರ ಮನೆಯಿಂದ ಡಿಟ್ಯಾಚ್ ಮಾಡಿ ದೂರ ಹೋಗೋ ಥರ ಮಾಡುತ್ತೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಅದು ಏನು ಮಾಡಲಿಕ್ಕಾಗಲ್ಲ, ಯಾಕೆಂತಂದರೆ ನಾವು ಹೋಗಲ್ಲ ಮಾಡಲ್ಲ ಅಂತಂದರೆ ಕೆಲಸ ಉಳಿಬೇಕಲ್ಲ, ಅದನ್ನು ಸ್ವಲ್ಪ ನಾವು ನೋಡ್ಕೋಬೇಕಾಗತ್ತೆ. ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇನ್ನು ಎಜುಕೇಷನ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಗುರುಗ್ರಹ ಇಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಡುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡ್ತೀರಿ ವಿದ್ಯಾರ್ಥಿಗಳು ಅಂತ ತೋರಿಸುತ್ತೆ. ಯಾರು ಕಮ್ಯುನಿಕೇಷನ್, ರೈಟಿಂಗ್, ಮೀಡಿಯಾ, ಜರ್ನಲಿಸಮ್, ಮಾರ್ಕೆಟಿಂಗ್, ಟೆಕ್ನಾಲಜಿ, ಸ್ಕಿಲ್ ಬೇಸ್ಡ್ ಫೀಲ್ಡ್ಸಲ್ಲಿದ್ದೀರಿ, ಬಹಳ ಶುಭ ಇದೆ. ಈ ವರ್ಷ ಮಾತ್ರ ವೃಷಭ ರಾಶಿಯ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕ್ರ್ಯಾಕ್ ಮಾಡ್ತಾರೆ. ಸರ್ಕಾರಿ ನೌಕರಿ ಸಿಗುವಂಥ ಸಾಧ್ಯತೆ ಇದೆ. ಪ್ರೈವೇಟ್ ಜಾಬ್ ಸಿಕ್ಕರೆ ಉನ್ನತ ಮಟ್ಟದ ಹುದ್ದೆ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಯಾರು ಡಯಾಬಿಟಿಕ್ ಈ ಒಂದು ವಿಶೇಷ ಇದರಲ್ಲಿ ಇದ್ದೀರಿ, ತಾವು ಆರೋಗ್ಯದ ಬಗ್ಗೆ ಗಮನ ಹೆಚ್ಚಿನ ಕೊಡಬೇಕಾಗತ್ತೆ. ಸ್ವಲ್ಪ ಇನ್ಸುಲಿನ್ ಇಂಟೇಕ್ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂಥ ಮಾತ್ರೆಗಳಾಗಿರಬಹುದು, ಅಥವಾ ನಾವು ಏನಾಗುತ್ತೆ ನೋಡೋಣ, ಇಲ್ಲಿ ಫಂಕ್ಷನಿಗೆ ಬಂದಿದ್ದೀವಿ, ಸ್ವೀಟ್ ತಿಂದ್ಬಿಡೋಣ, ಈ ರೀತಿಯಾದಂಥ ಕೆಲವೊಂದು ನೆಗ್ಲಿಜಿಯನ್ಸಿ ಅಥವಾ ವೈದ್ಯರು ಕೊಟ್ಟಂತಹ ಮಾರ್ಗಸೂಚಿ, ಮಾರ್ಗದರ್ಶನವನ್ನು ಮೀರಿ ನೀವೇನಾದರೂ ಒಂಚೂರು ಇದಾದರೆ, ಯಾರು ವೃಷಭ ರಾಶಿ ಈ ಒಂದು ಡಯಾಬಿಟಿಕ್ ಅನ್ನುವಂತಹ ಈ ಒಂದು ಇದನ್ನು ಹಾದಿಯಲ್ಲಿ ಹೋಗ್ತಾ ಇದ್ದೀರಿ, ಅದು ಸ್ವಲ್ಪ ಆರೋಗ್ಯಕ್ಕೆ ಒಂಚೂರು ನಿಮಗೆ ಹೆಚ್ಚು ಕಡಿಮೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ದಯಮಾಡಿ ವೈದ್ಯರ ಒಂದು ಸಲಹೆ, ಮಾರ್ಗದರ್ಶನ, ಕಿವಿ ಮಾತೇನಿದೆ ದಯಮಾಡಿ ಮೀರಕ್ಕೆ ಹೋಗಬೇಡಿ. ಡಯಾಬಿಟಿಕ್ ಇರೋರು ಅದನ್ನು ನೋಡ್ಕೊಳ್ಳಿ. ಇನ್ನು ಕಿವಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಕಾಡಬಹುದು, ವರ್ಷ ಪೂರ್ತಿ ಇರುತ್ತೆ, ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಏಕೆಂತಂದರೆ ಇಯರ್ಫೋನೋ, ಏರ್ಪೋಡೋ ಮತ್ತೊಂದು ಹಾಕ್ಕೊಳ್ಳೋದು, ಗಾಡಿ ಮೇಲೆ ಹೋಗ್ತಿರ್ಬೇಕಾದ್ರೆ ಹಾಗೆ ಹೋಗೋದು, ಜೋರಾಗಿ ಅದನ್ನು ಸಾಂಗ್ ಹಾಕ್ಕೊಂಡು ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಎಂಜಾಯ್ ಮಾಡ್ತಾ ಇರ್ತೀರ. ಎಲ್ಲೋ ಹೋಗಿ ಹಿಂದುಗಡೆಯಿಂದ ಯಾರೋ ಬಂದು ಡ್ಯಾಶ್ ಮಾಡೋದು, ಅಥವಾ ನೀವೇ ಮುಂದುಗಡೆ ಹೋಗಿ ಡ್ಯಾಶ್ ಮಾಡೋದು, ಇಂಥದ್ದೆಲ್ಲ ಒಂಚೂರು ಇದೆ. ಕಿವಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಮತ್ತು ಶ್ರವಣ ಅಂದರೆ ಕಿವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂಚೂರು ಅವಘಡಗಳು, ಅಪಘಾತಗಳಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳಿದ್ನಲ್ಲ ನಿಮಗೆ, ಅದೇ ರೀತಿ ಎಕ್ಸಸೈಸ್ ಇರಬೇಕಾಗತ್ತೆ, ರೆಗ್ಯುಲರ್ ಹೆಲ್ತ್ ಚೆಕಪ್ ಇರಬೇಕಾಗತ್ತೆ. ಸ್ಕಿನ್ ಅಲರ್ಜೀಸ್ಗಳು ಕಾಡಬಹುದು, ಹೊಟ್ಟೆ ನೋವು, ಮಂಡಿ ಮೊಣಕಾಲು ನೋವು, ಫುಡ್ ಪಾಯ್ಸನ್ ಈ ಥರದ್ದು ಕಾಡಬಹುದು. ಸ್ವಲ್ಪ ಆಹಾರ ಕ್ರಮದಲ್ಲಿ ಜಾಗೃತಿಯಾಗಿರಿ. ಇನ್ನು ಗೋಲ್ಡನ್ ಪೀರಿಯಡ್ ಅಂತ ಬಂದಾಗ ನಿಮಗೆ ಜೂನ್ 2ರಿಂದ ಅಕ್ಟೋಬರ್ 30ರೊಳಗಡೆ ಒಂದು ಗುಡ್ ನ್ಯೂಸ್ ಬರುತ್ತೆ. ಮದುವೆ ಸೆಟ್ ಆಗ್ಬೋದು, ಸಂತಾನ ಪ್ರಾಪ್ತಿ, ವಾಹನ ಖರೀದಿ, ಸೈಟು, ಮನೆ ಎಲ್ಲವೂ ಕೂಡ ಶುಭ ಸಮಾಚಾರ ಬರುತ್ತೆ. ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ವರ್ಷ ಪೂರ್ತಿ ನಿಮಗೆ ಮಾತೆ ಮಹಾಲಕ್ಷ್ಮಿಯ ವಿಶೇಷ ಆರಾಧನೆ ಮಾಡ್ಕೋಬೇಕಾಗತ್ತೆ. ಪ್ರತಿ ಶುಕ್ರವಾರ ತಪ್ಪದೆ ಮಹಾಲಕ್ಷ್ಮಿಯ ಪೂಜೆ ಮಾಡಿ. ಅಮ್ಮನವ್ರಿಗೆ ಬಿಳಿ ಕಲ್ಸಕ್ರೆ ಅಂತ ಬರುತ್ತೆ, ಬಹಳ ಪ್ರೀತಿ, ನೈವೇದ್ಯ ಮಾಡಿ 10 ನಿಮಿಷ ಇಟ್ಬಿಟ್ಟು ಅಥವಾ 15 ನಿಮಿಷ ಇಟ್ಟು ಮನೆಯವರೆಲ್ಲ ವಾಪಸ್ ಅದನ್ನು ತಗೊಂಡು ಸ್ವೀಕಾರ ಮಾಡಿ. ಲಕ್ಷ್ಮಿಯ ಆರಾಧನೆ ಮಾತ್ರ ಬಿಡಬೇಡಿ. ಲಕ್ಷ್ಮಿಯ ಆರಾಧನೆ ಅಂತ ಬಂದಾಗ ನೋಡಿ, ವಿಶೇಷವಾಗಿ ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ. ಯಾರ್ಯಾರು ವೃಷಭ ರಾಶಿಯವರು ತರಿಸ್ಕೊಂಡಿದ್ದೀರಿ, ವರ್ಷ ಪೂರ್ತಿ ತಪ್ಪದೇ ಪೂಜೆ ಮಾಡಿ. ಏಳಿಗೆ ಆಗುತ್ತೆ, ಹೆಚ್ಚಿನ ಏಳಿಗೆ ಆಗುತ್ತೆ. ಯಾರು ತರಿಸ್ಕೊಂಡಿಲ್ಲ, ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ. ವಿಶೇಷವಾಗಿ ಮಾತೆ ಮಹಾಲಕ್ಷ್ಮಿ ಅಮ್ಮನವರ ವಿಶೇಷ ಕೃಪೆ ಆಶೀರ್ವಾದ ಇರುವಂಥದ್ದು. ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈ ಯುಗಾದಿಗೆ ನಾನು ಅಷ್ಟಸಿದ್ಧಿಯ ಒಂದು ವಿಶೇಷವಾದಂತಹ ಒಂದು ಲಕ್ಷ ಕುಬೇರ ಮಹಾಲಕ್ಷ್ಮಿ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ನಿಮ್ಮ ಹೆಸರಲ್ಲಿಟ್ಟು ತರಿಸ್ಕೋಬೋದು. ಆ 3:30 ಮುಹೂರ್ತ ಇದೆ ವೀಕ್ಷಕರೇ, ಅದನ್ನು ಎಂದಿಗೂ ತಪ್ಪಿಸ್ಕೋಬಾರ್ದು. ಆ 3:30 ಮುಹೂರ್ತ ಯುಗಾದಿ ದಿನ ಬರ್ತಾ ಇದೆ. ಯುಗಾದಿ ದಿನ ನೀವೇನಾದರೂ ಬುಕ್ ಮಾಡ್ಕೊಂಡ್ಬಿಟ್ರೆ
ಮುಗೀತು. ನಿಮ್ಮ ಒಂದು ಎಲ್ಲ ಕಷ್ಟಗಳು ಕರಗಿ ಹೋಗುತ್ತೆ. ಕಂತೆ ಕಂತೆ ಹಣ ಬರುತ್ತೆ. ಸಾಕಷ್ಟು ಶ್ರೀಮಂತಿಕೆಯಿಂದ ನೀವು ಜೀವನವನ್ನು ನಡೆಸ್ಬೋದು. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದೇ ರೀತಿ ವೀಕ್ಷಕರೇ, ಇನ್ನು ವಿಶೇಷವಾಗಿ ನೀವು ಇಲ್ಲಿ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಒಂದು ಹೇಳ್ಕೊಡ್ತೀನಿ. ಈ ರಾಶಿಯವರಿಗೆ ವರ್ಷ ಪೂರ್ತಿ ಪ್ರತಿದಿನ ಒಂದು 11 ಬಾರಿ ಪಠಣೆ ಮಾಡಿಬಿಟ್ಟು ಮನೆಯಿಂದ ಹೊರಡಿ. ವರ್ಷ ಪೂರ್ತಿ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಮಂತ್ರ ಬಂದ್ಬಿಟ್ಟು ಶ್ರೀಂ ಅಂತ ಬರುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ. ಶ್ರೀಂ ಶ್ರೀಂ ಈ ಬೀಜ ಮಂತ್ರವನ್ನು ಮನಸ್ಸಲ್ಲಿ ಹೇಳ್ಕೊಳ್ಳಿ. ದೇವರ ಮನೆ ಮುಂದೆ ಕೂತ್ಕೊಂಡಾಗ ಪೂರ್ವ ಅಥವಾ ಉತ್ತರ ಕಡೆ ಮುಖ ಇರಲಿ, ಅಥವಾ ಮನೆಯಿಂದ ಹೊರಗಡೆ ಕೂಡ ಹೊರಡಬೇಕಾದ್ರೂ ನಿಮ್ಮ ಒಂದು ಮನೆಯ ಸೋಫಾ ಮೇಲೋ ಚೇರ್ ಮೇಲೋ ಕೂತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಶ್ರೀಂ ಶ್ರೀಂ ಅಂತ ಬೀಜ ಮಂತ್ರವನ್ನು ಪಠಣೆ ಮಾಡಿ ಹೊರಡೋದ್ರಿಂದ ವರ್ಷ ಪೂರ್ತಿ ಹಣಕಾಸಿಗೆ ಯಾವ ಕೊರತೆಯೂ ಆಗೋದಿಲ್ಲ. ಲಕ್ಷ್ಮೀ ಆರಾಧನೆ ಭಾಳ ಸೂಕ್ತ. ಮನೆ ಹತ್ರ ದೇವಾಲಯ ಇದ್ದರೆ, ಅಮ್ಮನವರ ದೇವಾಲಯ, ಲಕ್ಷ್ಮೀ ದೇವಾಲಯ ಇದ್ದರೆ ಪ್ರತಿ ಶುಕ್ರವಾರ ಹೋಗ್ಬಿಟ್ಟು 6 ಕೆಂಪು ಗುಲಾಬಿ ಕೊಡಿ. ವರ್ಷ ಪೂರ್ತಿ ಅಮ್ಮನವರ ಕೃಪೆ ನಿಮ್ಮ ಮೇಲಿರುತ್ತೆ. ಹಾಗೆ ಬರೀ ಮಾತೆ ಮಹಾಲಕ್ಷ್ಮಿಯ ಪೂಜೆ ಮಾಡಿದರೆ ಸಾಲದು, ಲಕ್ಷ್ಮೀನಾರಾಯಣರ ಪೂಜೆ ಆಗಬೇಕು. ಗುರುವಾರ ವಿಷ್ಣುವಿನ ಪೂಜೆ, ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಪೂಜೆ, ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಿತ್ತು. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ. ಇದನ್ನು, ಈ ಸಂಚಿಕೆಯನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ. ಯಾಕೆಂದರೆ ವೃಷಭ ರಾಶಿಯ ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರು ಎಲ್ರಿಗೂ ಶೇರ್ ಮಾಡಿ. ಇದರಲ್ಲಿ ಮಹಾ ಮೆಗಾ ರೆಮಿಡಿಯನ್ನು ಹೇಳಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.